ಸೊ ವೆಲ್ಕಮ್ ಬ್ಯಾಕ್. ಇವತ್ತೇ ನೋಡ್ತಿದ್ದೀವಿ ಅಂತಂದರೆ ಹಾಗೆ CAR-DAR ಸುಮಾರು 1421 ಹುದ್ದೆಗಳು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಯಾವ್ಯಾವ ನಗರಕ್ಕೆ ಎಷ್ಟೆಷ್ಟು ಹುದ್ದೆ ಬಂದಿದೆ, ಹಾಗೆ ಕಾಸ್ಟ್ ವೈಸ್ ಎಷ್ಟೆಷ್ಟು ಬಂದಿದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಕಾನ್ಸ್ಟೇಬಲ್ ಕೂಡ ಯಾವ್ಯಾವ ನಗರಕ್ಕೆ ಅಂತ ಎಲ್ಲ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು. ಸೊ ಇದು CAR-DAR ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ 1421 ಸಶಸ್ತ್ರ ಹುದ್ದೆಗಳಿದೆ. ಸೊ ನೋಡ್ರಿ ಯಾವ ಒಂದು ಡಿಸ್ಟಿಕ್ಗೆ ಎಷ್ಟೆಷ್ಟು ಹುದ್ದೆಗಳು ಬರ್ತಾವೆ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಬೆಂಗಳೂರು ನಗರಕ್ಕೆ ಸುಮಾರು ಎಷ್ಟು ಬಂದಿದೆ ಅಂದರೆ 949 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೋಡೋದಾದರೆ ನೋಡ್ರಿ ವರ್ಗಗಳು, ಪ್ರವರ್ಗ 1, 2A, 2B, 3rd B, ಆಮೇಲೆ ಪರಿಶಿಷ್ಟ ಜಾತಿ A, ಆಮೇಲೆ ಪರಿಶಿಷ್ಟ ಜಾತಿ B, ಪರಿಶಿಷ್ಟ ಜಾತಿ C. ಸೊ ಈ ಥರ ಅವರು ವರ್ಗಗಳನ್ನ ಮಾಡಿದ್ದಾರೆ. ಸೊ ಅಲ್ಲಿ ನೀವು ಪೋಸ್ಟ್ಗಳನ್ನ ನೋಡ್ಕೊಳ್ಬೋದು. ಸೊ 2A 2B ಇಲ್ಲಿ ನೋಡಿರಿ 79 2A ಇದೆ ಇತರರು. ಹಾಗೆ ಪ್ರವರ್ಗ 2B ಅಂತಂದರೆ 21 ಇದೆ. ಸೊ ಇದರಲ್ಲಿ ಮತ್ತೆ ನಿಮಗೆ ಸಪ್ರೇಟ್ ಸೆಕ್ಷನ್ ಕೊಟ್ಟಿದ್ದಾರೆ ನೋಡಿರಿ. ಏನಂತಂದರೆ ಇತರರು ನೋಡ್ಕೊಳ್ಬೋದು. ಗ್ರಾಮೀಣ ಅಭ್ಯರ್ಥಿಗಳು, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು, ಯೋಜನೆಗಳಿಂದ ನಿವೃತ್ತಿರಾದ ಅಭ್ಯರ್ಥಿಗಳು, ಒಟ್ಟು ಹುದ್ದೆಗಳ ಸಂಖ್ಯೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಇತರರು ಅಂತಂದರೆ ಜನರಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ನೋಡಿರಿ ಹೇಗಂದರೆ ಪ್ರವರ್ಗ 3rd A 3A ಇಲ್ಲಿ ನೋಡೋದಾದರೆ 21 ಇದೆ. ಸೊ ನೋಡಿರಿ ಹಾಗೆ 3rd B ಇಲ್ಲಿ ನೋಡೋದಾದರೆ 27 ಇದೆ. ಹಾಗೆ 2A ನೋಡೋದಾದರೆ 79 ಇದೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ 35 ಇದೆ. ಮಾಜಿ ಸೈನಿಕರು ಯಾರು ಇರ್ತಿರಲ್ಲ ಅವ್ರಿಗೆ 14 ವೇಕೆನ್ಸಿ ಇದೆ. ಹಾಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಂತಂದರೆ ನೀವು 1, 2, 3, 4 ಸೊ 1ರಿಂದ 10th ತನಕ ಏನು ಕಲ್ತಿರ್ತೀರಲ್ಲ ಅಲ್ಲಿ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ಒಂದು ಫಾರ್ಮ್ ಸಿಗುತ್ತೆ. ಅಲ್ಲಿ ನೀವು ಪ್ರತಿಯೊಂದು ಅಂದರೆ 1ರಿಂದ 10th ತನಕ ಒಂದೇ ಸ್ಕೂಲಲ್ಲಿ ಕಲ್ತಿದ್ರೆ ಓಕೆ. ಸೊ ಕೆಲವರು ಚೇಂಜ್ ಇರ್ತಾರೆ. 1ರಿಂದ 3 ಕಂಟಿನ್ಯೂ ಮಾಡಿ 6 ಆಗಿರ್ತಾರೆ. ಸೊ ಈ ರೀತಿ ಚೇಂಜ್ ಇರುತ್ತೆ. ಅಲ್ಲಿ ಹೋಗಿ ಸೊ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಬರುತ್ತೆ. ಅಲ್ಲಿ ಸೈನ್ ಮಾಡ್ಕೊಂಡು ಬಂದು ಹಾಕಿದರೆ ನಿಮಗೆ ಈ ರೀತಿ ಸಿಗ್ತವೆ. ಇನ್ನು ಯೋಜನೆಗಳಿಂದ ನಿವೃತ್ತರಾದ ಅಭ್ಯರ್ಥಿಗಳು ಅಂತಂದರೆ ಸೊ ಮಳೆ ಬಂದು ಹಾಳಾಗಿರುತ್ತೆ. ಸೊ ಇದು ಯೋಜನೆಗಳಿಂದ ನಿವೃತ್ತರಾದ ಅಭ್ಯರ್ಥಿಗಳಿಗೆ ಈ ರೀತಿ ಹಾಕ್ಬೋದು. ಸೊ ನೋಡೋದಾದ್ರೆ ಅಷ್ಟು ಹುದ್ದೆಗಳ ಸಂಖ್ಯೆ ಈ ರೀತಿ. ಬೆಂಗಳೂರಲ್ಲಿ ಎಷ್ಟು ಬಂದಿದೆ 949. ಹಾಗೆ ಮೈಸೂರು ನಗರಕ್ಕೆ ಬಂದರೆ ಮೈಸೂರಲ್ಲಿ 55 ವೇಕೆನ್ಸಿಗಳು ಖಾಲಿ ಇವೆ. ಸೊ ನೋಡ್ಕೊಳ್ಳಿ ಈ ರೀತಿ ಇದೆ. ಸೊ ಟೋಟಲ್ ಆಗಿ 55. ನೋಡ್ರಿ ಪ್ರವರ್ಗ 1 ಇದೆ, ಪ್ರವರ್ಗ 2 ಇದೆ, 2B ಇದೆ, 3rd B ಇದೆ. ಸೊ ಈ ರೀತಿ ನಿಮಗೆ 2, 1 ಈ ಥರ ಪೋಸ್ಟ್ ಇದೆ. ಹಾಗೆ ಮಾಜಿ ಸೈನಿಕರಿಗೆ ಸೊ ಯಾವುದು ಬಂದಿಲ್ಲ. ಸಾಮಾನ್ಯ ಅರ್ಹತೆಯಲ್ಲಿ 2 ಪೋಸ್ಟ್ ಇದೆ ಅಷ್ಟೇ. ಸೊ ಈ ರೀತಿ ನೀವು ನೋಡ್ಕೊಳ್ಬೋದು. ಮೈಸೂರು ನಗರ ಆದ ನಂತರ ಮಂಗಳೂರಲ್ಲಿ 15 ಪೋಸ್ಟ್ ಬಂದಿದೆ. ಸೊ 2, 1, 1. ಸೊ ಇದೊಂದು ಕೋಡ್ ನಂಬರ್ ಥರ ಬಂದಿದೆ. ನನಗೆ ಅನಿಸಿಕೆ ಏನಂತಂದರೆ ಈಗೇನು ಪೋಸ್ಟ್ ಕರೀತಾರಲ್ಲ 2, 1, 1 ಈ ರೀತಿ ಆದರೆ ಕರೀಲೇಬಾರ್ದು. ಯಾಕಂತಂದರೆ ಸೊ ಇಲ್ಲಿ ನೋಡ್ರಿ 1421 ಪೋಸ್ಟ್ ಏನಿದೆಯಲ್ಲ ಇದನ್ನು ಪೂರ್ತಿ ಕೊಡಬೇಕಿತ್ತು. ಡಿಸ್ಟಿಕ್ ವೈಸ್ ಕೊಟ್ಟರೆ ಈ ರೀತಿ ಸೊ ಜಾಸ್ತಿ ಜನಕ್ಕೆ ಬರೋದೇ ಇಲ್ಲ. ಸೊ ಒಂದೇ ಜಿಲ್ಲೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿರ್ತಾರೆ. ಅಂಥವ್ರು ಏನು ಮಾಡಬೇಕು, ಬರೀ 2, 1, 2 ಪೋಸ್ಟ್ ಹಾಕಿದರೆ ಸೊ ಯಾಕಂದರೆ 1421 ಪೋಸ್ಟ್ ಇದ್ದರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 5 ಲಕ್ಷ ಅಪ್ಲಿಕೇಶನ್ ಹಿಡ್ಕೊಳ್ರಿ. 5 ಲಕ್ಷ ಬಿದ್ದರೆ 1421 ಪೋಸ್ಟ್ ಇದೆ. ಆದರೆ ಡಿಸ್ಟಿಕ್ಕಲ್ಲಿ ಕೇವಲ 1, 2 ಇದೆ. ಈ ರೀತಿ ಆದರೆ ತುಂಬ ಕಷ್ಟ. ಈ ರೀತಿ ಕೊಡಲೇಬಾರ್ದು. ಸೊ ಅಂದರೆ 5 ಲಕ್ಷ ವಿದ್ಯಾರ್ಥಿಗಳಲ್ಲಿ ಯಾರು ಪಾಸಾಗಿ ಹೋಗ್ತಾರಲ್ಲ ಅವ್ರಿಗೆ ಡಿವೈಡ್ ಮಾಡಿ ಆಮೇಲೆ ಕೊಟ್ಟರೆ ನಡೆಯುತ್ತೆ. ಈ ರೀತಿ ಮೊದಲೇ ಡಿವೈಡ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ಕಲಬುರ್ಗಿ ನೋಡ್ರಿ. ಕಲಬುರ್ಗಿಯಲ್ಲಿ 10 ವೇಕೆನ್ಸಿ ಇದೆ. ಎಲ್ಲ 0 ಕಾಣ್ತದೆ. ಯಾವುದು ಸಾಮಾನ್ಯ ಅರ್ಹತೆ ಒಂದು 4 ಇದೆ. ಉಳ್ಕಿದ್ದು 1 ಇದೆ. ಚಿಕ್ಕಬಳ್ಳಾಪುರಲ್ಲಿ 35 ವೇಕೆನ್ಸಿ ಇವೆ ನೋಡ್ರಿ. ಸಾಮಾನ್ಯ ಅರ್ಹತೆಯೇ 10 ಇದೆ. ಉಳ್ಕಿದ್ದು 1, 4 ಇವೆ. ಮೈಸೂರು ಜಿಲ್ಲೆಯಲ್ಲಿ ಬಂದರೆ 25 ಇದೆ. ಸೊ ಈ ರೀತಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ನೀವು ನೋಡ್ಕೊಳ್ಬೋದು. ಕೊಡಗುಲ್ಲಿ 35 ಇದೆ. ಈ ಒಂದು PDF ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರುತ್ತೆ. ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ರಿ, ಜಾಯ್ನ್ ಆಗ್ರಿ. ಮಂಡ್ಯ ಜಿಲ್ಲೆಯಲ್ಲಿ 45 ಇದೆ. ಶಿವಮೊಗ್ಗದಲ್ಲಿ ಬಂದು 60 ಹುದ್ದೆಗಳಿವೆ. ಚಿತ್ರದುರ್ಗದಲ್ಲಿ ಬಂದು 25 ಇದೆ. ಇನ್ನು ಎಕ್ಸಾಮ್ ಡೇಟ್ ಏನು, ಹಾಗೆ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟು ಅದನ್ನೇ ಹೇಳ್ತೀನಿ. ಓಕೆ, ಡೋಂಟ್ ವರಿ. ನೋಡಿರಿ ಮೊದಲು ಇದು ನೋಡ್ಕೊಂಬಿಡ್ರಿ. ದಕ್ಷಿಣ ಕನ್ನಡದ ಮಂಗಳೂರಲ್ಲಿ 10 ಇದೆ.
ಉಡುಪಿಯಲ್ಲಿ 40 ಇದೆ. ಉಡುಪಿಯಲ್ಲಿ 40 ಕೊಟ್ಟಿದ್ದಾನೆ. ಸೊ 40 ಯಾವ ರೀತಿ ಕೊಟ್ಟಿದ್ದಾನೆ ನೋಡಿರಿ, 2 2 4 2 ಈ ರೀತಿ ಕೋಡ್ ನಂಬರ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರಲ್ಲಿ 20 ವೇಕೆನ್ಸಿ ಇದೆ, 10 20. ಚಿಕ್ಕಮಗಳೂರಲ್ಲಿ 20 ಇದೆ, ಗದಗಲ್ಲಿ 20 ಇದೆ, ಕಲಬುರಗಿಯಲ್ಲಿ 10 ಇದೆ, ವಿಜಯನಗರದಲ್ಲಿ 15. ಆಮೇಲೆ ನೋಡ್ರಿ ಮೈಸೂರಲ್ಲಿ ಸಪ್ರೇಟ್ 32 ಇದೆ ನೋಡ್ರಿ. ಅದು ಶಿವಸೇನೆ ಬೇರೆ ಕೊಟ್ಟಿದ್ದಾನೆ. ನೀವು ಎಕ್ಸಾಮ್ ಡೇಟ್ ಕಡೆ ಬರೋಣ ನೋಡ್ರಿ. ನಮ್ಮ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, ಯಾರು ಜಾಯ್ನ್ ಆಗ್ತೀರಾ ಆಗ್ರಿ. ತಕ್ಷಣದ ಅಪ್ಡೇಟ್ ನಾವು ಅಲ್ಲಿ ಕೊಡ್ತಾನೆ ಇರ್ತೀವಿ. ಸೊ ಪ್ರತಿಯೊಂದು ಕೊಡ್ತೀವಿ ನೋಡ್ರಿ. ನೇಮ ಅದು ಬಂದು 1421. ಅದೇ DR CR ವಿದ್ಯಾರ್ಥಿ ಬಂದು PUC ಆಗಿರಬೇಕು, PUC. ಆಮೇಲೆ ನೋಡ್ರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂದರೆ 22/6/2026 ಅಂದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಕೂಡ ಆಗಿದೆ. ಕೊನೆಯ ದಿನಾಂಕ ಬಂದು 22/7/2026. ಎಕ್ಸಾಮ್ ಡೇಟ್ ಬಂದು ಸೊ ಮೇ ಬಿ ಎಕ್ಸಾಮ್ ಕೊನೆಯ ದಿನಾಂಕ ಬಂದು ಸೊ ಸೆಪ್ಟೆಂಬರಲ್ಲಿ ನಡೆಸ್ತೇವಂತ ಎಕ್ಸಾಮ್ ಡೇಟ್ ಕೂಡ ಕನ್ಫರ್ಮ್ ಆಗಿದೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬೈ ಬೈ.